ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ನಾವು ಎಲ್ಲಿದ್ದೀವಿ ಅಂತ ಹೇಳಿದೀಯಾ ಆರ್ಯನ್ ಅಂತ ಕೇಳ್ದ ವೇದಾಂತ್. ಹೇಳಲಿಲ್ಲ ಕಣೋ, ಮನೆಗೆ ಬಂದಮೇಲೆ ನೋಡಬಹುದು ಬಿಡು ಅಂದೆ. ಒಳ್ಳೆ ಕೆಲಸನೇ ಮಾಡಿದೆ. ಹೇಳಿದಿದ್ರೆ ಆ ವೈಶಾಲಿ ಕೂಡ ಬಂದು ನಮಗೆ ಮನಃಶಾಂತಿ ಇಲ್ಲದ ಹಾಗೆ ಮಾಡ್ತಾಯಿದ್ಲು. ನಿಜವಾಗ್ಲೂ ಅವಳನ್ನು ಯಾಕೆ ನೀನು ಮನೇಲಿ ಇಟ್ಕೊಂಡಿದೀಯಾ ನಂಗೆ ಅರ್ಥ ಆಗ್ತಿಲ್ಲ. ಅದೇ ಸಮಯಕ್ಕೆ ಸೀತಮ್ಮ ಬಂದು ಅಡುಗೆ ರೆಡಿಯಾಗಿದೆ ಬನ್ನಿ ಅಂದ್ಲು. ಬರ್ತಾ ಇದ್ದೀವಿ ಸೀತಮ್ಮ, ನೀನು ಹೋಗು ಅಂದರು. ಎಲ್ಲರೂ ಸರಸವಾಗಿ ಮಾತನಾಡ್ತಾ ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ರು. ಜಾಹ್ನವಿ, ನೀನು ನಿಜವಾಗ್ಲೂ ರೆಸ್ಟ್ ತಗೊಳ್ಳದೆ ಬೆಳಗಿನಿಂದ ಮಾತಾಡ್ತಾನೆ ಇದೆಯಾ? ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಾ ಅಂತ ಕರೆದ ಆರ್ಯ. ನನಗೆ ನಿದ್ರೆ ಬರ್ತಾ ಇಲ್ಲ ಆರ್ಯನವರೇ, ಸ್ವಲ್ಪ ಹೊತ್ತು ಇರ್ತೀನಿ. ಜಾಹ್ನವಿ, ನೀನು ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ? ಆರ್ಯನ್ ಹೇಳಿದ ಹಾಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋ ಅಂತ ಮನೋಜ್ ಹೇಳ್ದ. ನಿಮ್ಮ ಅಣ್ಣ ಕೂಡ ಈಗ ಹೇಳಿದ್ರಲ್ವಾ, ಬಾ ಜಾನು, ಅವರು ಕೂಡ ಹೋಗಿ ಸ್ವಲ್ಪ ಹೊತ್ತು ಮಲಗ್ತಾರೆ ಅಂತ ಹೇಳ್ದ ಆರ್ಯನ್. ಹೌದು, ಅದಕ್ಕೆ ನಾವು ಕೂಡ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋತಿರ್ತೀವಿ ಅಂತ ಹೇಳಿ ಎದ್ದು ಮೂವರು ಕೂಡ ಹೋದರು. ಜಾಹ್ನವಿನ ಆರ್ಯನ್ ರೂಮ್ಗೆ ಕರ್ಕೊಂಡು ಹೋದ. ವೈಶಾಲಿ ಜ್ಯೋತಿ ಮನೆಗೆ ಹೋದರು. ವೈಶಾಲಿ ಕೋಪದಿಂದ ತನ್ನ ರೂಮ್ಗೆ ಹೋಗಿ ಜಾಹ್ನವಿ ಆರ್ಯನನ್ನು ಎಷ್ಟು ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಅಷ್ಟೇ ಹತ್ತಿರ ಆಗ್ತಿದ್ದಾರೆ. ಇನ್ನು ಹೇಗೆ ಅವ್ರನ್ನ ದೂರ ಮಾಡಬೇಕು ಅಂತ ಬ್ಯಾಗನ್ನು ಬೆಡ್ ಮೇಲೆ ಎಸ್ದು ಕುಳಿತು ತಲೆ ಹಿಡ್ಕೊಂಡ್ಳು. ನಿಜವಾದ ಪ್ರೀತಿಯನ್ನು ನೀನು ಯಾವತ್ತೂ ದೂರ ಮಾಡಲು ಸಾಧ್ಯ ಇಲ್ಲ ವೈಶಾಲಿ. ನೀನು ಎಷ್ಟು ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ರು, ಇನ್ನೂ ಅಷ್ಟೇ ಹತ್ತಿರ ಆಗ್ತಿದ್ದಾರೆ ಅವರು. ಅರ್ಥ ಆಯಿತು ಅಲ್ವಾ? ಇನ್ಮೇಲೆ ನಿನ್ನ ಪ್ರಯತ್ನ ಬಿಟ್ಟು ನಿನ್ನ ಕಳ್ಳ ನಾಟಗಳನ್ನು ನಿಲ್ಲಿಸಿ ಇಲ್ಲಿಂದ ಹೋದರೆ ನಿನಗೆ ಒಳ್ಳೆಯದು. ಆರ್ಯನ್ಗೆ ನೀನು ಕಾಯಿಲೆ ಇದೆ ಅಂತ ನಾಟಕ ಆಡ್ತಿದೀಯಾ ಅಂತ ಗೊತ್ತಾದರೆ ನಿನ್ನನ್ನು ಏನು ಮಾಡ್ತಾನೋ ಗೊತ್ತಿಲ್ಲ ಅಂದ್ಲು. ಈಗಾಗಲೇ ಕೋಪದಲ್ಲಿದ್ದ ವೈಶು ಜ್ಯೋತಿಯ ಮಾತುಗಳನ್ನು ಕೇಳಿ ಇನ್ನೂ ಕೋಪ ಬಂದು ಎದ್ದು ಜ್ಯೋತಿಯ ಕುತ್ತಿಗೆ ಹಿಡಿದು, ಏನೇ ಪ್ರತಿ ಸರಿನೂ ನಾಟಕ ಅಂತೀಯ? ನಾನು ನಾಟಕ ಆಡ್ತಾ ಇಲ್ವೇ? ನನಗೆ ನಿಜವಾಗ್ಲೂ ಕ್ಯಾನ್ಸರ್ ಇದೆ ಅಂತ ಗಟ್ಟಿಯಾಗಿ ಕಿರ್ಚಿ ಹೇಳಿದ್ಲು. ಅಂದರೆ ಬ್ರೈನ್ ಟ್ಯೂಮರ್. ನೀನು ಎಷ್ಟು ಕಿರ್ಚಿ ಹೇಳಿದರೂ ನಾನು ಕೇಳಲ್ಲ, ಯಾಕಂದರೆ ನಿಜವಾಗಿಯೂ ಕಾಯಿಲೆ ಇರುವವರು ಹೀಗೆ ಬಿಹೇವ್ ಮಾಡಲ್ಲ ಅಂದ್ಲು. ನಿನ್ನನ್ನು ನಂಬಿಸ್ಬೇಕಾದ ಅಗತ್ಯ ನನಗೆ ಇಲ್ಲ. ನಾನು ಟ್ರೀಟ್ಮೆಂಟ್ ತಗೋತಿದ್ದೀನಿ, ನನ್ನ ಕಾಯಿಲೆ ಗುಣ ಆಗುತ್ತೆ ಅನ್ನೋ ಗಟ್ಟಿ ನಂಬಿಕೆಯಿಂದ ಆರ್ಯನ್ಗಾಗಿ ಈ ಮನೆಗೆ ಬಂದಿದ್ದೀನಿ. ನೀನು ನಿಜವಾಗಿಯೂ ಏನು ಮಾಡ್ತಿದ್ದೀಯಾ? ಕಾಯಿಲೆ ಇಟ್ಕೊಂಡು ಇಂಥ ಕೆಲಸಗಳನ್ನು ಯಾಕಮ್ಮ? ಹಾಯಾಗಿ ಎಲ್ಲಾದರೂ ಹೋಗಿ ಪ್ರಶಾಂತವಾಗಿ ಇರಬಾರ್ದಾ? ಪ್ರಶಾಂತವಾಗಿ ಇರೋದಕ್ಕೆ ಆರ್ಯನ ಹತ್ರ ಬಂದಿದ್ದೀನಿ. ನನಗೆ ಆರ್ಯ ಸಿಕ್ಕರೆ ನನಗೆ ಯಾವ ಕಾಯಿಲೆಯೂ ಇರಲ್ಲ. ನಾನು ಆರ್ಯನ ಜೊತೆ ಸೇರಿ ಬದುಕ್ತೀನಿ. ಆರ್ಯ ನಿನಗೆ ಹೇಗೆ ಸಿಗ್ತಾನೆ? ನಿಜವಾಗಿಯೂ ನಿನಗೆ ಕಾಯಿಲೆ ಜೊತೆ ಮೈಂಡ್ ಕೂಡ ಹಾಳಾಗಿ ಹೋಗಿದೆ ಏನು ಅಂದ್ಲು. ನೀನು ಹೀಗೆ ನನ್ನ ಮುಂದೆ ಹುಚ್ಚಾಗಿ ವಾಗ್ದಾಳಿ ನಡೆಸಿದರೆ ನನ್ನ ಕೈಯಲ್ಲಿ ನೀನು ಸತ್ತು ಹೋಗ್ತೀಯ ಜ್ಯೋತಿ. ನಿನಗೆ ಏನು ನಡೆದರೂ ಬುದ್ಧಿ ಬರಲ್ಲ ಅಂತ ಜ್ಯೋತಿ ಹೊರಗಡೆ ಹೋದಳು. ನನಗೆ ಕಾಯಿಲೆ ಬಂದಿದೆ ಅಂತ ಏನು ಮಾಡಲಾಗ್ದವಳಂತೆ ಅಳ್ತಾ ಮಲಗಬೇಕಾ ನಾನು? ನನಗೆ ದಕ್ಕಬೇಕಾಗಿದ್ದನ್ನು ನಾನು ದಕ್ಕಿಸ್ಕೊಳ್ತೀನಿ. ಒಂದು ಬಾರಿ ಹುಚ್ಚು ತಂದಿಂದ ಏನೋ ತಪ್ಪು ಮಾಡಿಬಿಟ್ಟೆ, ಹಾಗೆ ಹೊರಟು ಹೋದೆ. ಮತ್ತೆ ಅದೇ ತಪ್ಪನ್ನು ಯಾಕೆ ಮಾಡಲಿ ನಾನು? ಆ ಜಾಹ್ನವಿಯನ್ನು ಕೊಂದಾದರೂ ಸರಿ, ನಿನ್ನನ್ನು ನನ್ನವನಾಗಿ ಮಾಡ್ಕೊಳ್ತೀನಿ ಆರ್ಯ. ನೀನು ಎಂದಿಗೂ ನನಗೆ ಸ್ವಂತ ಅಂತ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಳ್ಬೇಕು. ನನಗೆ ಈಗ ನನ್ನ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಂದ್ಕೊಂಡು ಹೊರಗೆ ಬಂದಳು. ಜ್ಯೋತಿ ಸೋಫಾದಲ್ಲಿ ಕೋಪದಿಂದ ಕೂತಿದ್ಲು. ಕೋಪದಲ್ಲಿ ಇದ್ದು ಊಟ ಬಿಡ್ತೀಯಾ? ನೀನು ಊಟ ಬಿಟ್ಟರೆ ನಿನ್ನನ್ನು ಬೆದರಿಸಿ ನಿನ್ನನ್ನು ಊಟಕ್ಕೆ ಕರಿತೇನೆ ಅಂದ್ಕೊಂಡಿದೀಯಾ? ನನಗೆ ಅಷ್ಟೊಂದು ಅಗತ್ಯ ಏನಿಲ್ಲ. ನೀನು ತಿಂದರೆ ತಿನ್ನು, ತಿಂದೆಲ್ದೇ ಇದ್ದರೆ ಉಪವಾಸ ಇದ್ದು ಸಾಯಿ ಅಂತ ಡೈನಿಂಗ್ ಟೇಬಲ್ ಹತ್ರ ಹೋದಳು ವೈಶು. ವೈಶಾಲಿ ಹೋಗಿ ಊಟ ಬಡಿಸ್ಕೊಂಡು ಅತ್ತ ಬಾಲನ್ ಬಂದು ಸೋಫಾದಲ್ಲಿದ್ದ ಜ್ಯೋತಿಯನ್ನು ನೋಡಿ, ನಿನ್ನ ಫ್ರೆಂಡ್ ಬರಲಿಲ್ವೇ ಅಂತ ಕೇಳ್ದ. ಅವಳಿಗೆ ಹಸಿವಿಲ್ವಂತೆ ರೀ ಅಂತ ಊಟವನ್ನು ತನ್ನ ಪ್ಲೇಟ್ನಲ್ಲಿ ಹಾಕ್ಕೊಂಡು ನಿಮಗೆ ಬಡಿಸ್ಲಾ ಅಂತ ಕೇಳಿದ್ಲು. ನಿನಗೆ ಶ್ರಮ ಇಲ್ಲ ಅಂದರೆ ಬಡಿಸು ವೈಶಾಲಿ ಅಂದ ಬಾಲನ್. ಇದರಲ್ಲಿ ಶ್ರಮ ಏನಿದೆ ರೀ ಅಂತ ಬಾಲನ್ಗೂ ಕೂಡ ಊಟವನ್ನು ಬಡಿಸಿದ್ಲು. ಇಬ್ಬರು ಕೂಡ ಊಟವನ್ನು ಮಾಡ್ತಾಯಿದ್ರು. ವೈಶಾಲಿ ಮನಸ್ಸಿನಲ್ಲಿ ತನಗೆ ಬ್ರೈನ್ ಟ್ಯೂಮರ್ ಇರೋದ್ರ ಬಗ್ಗೆ ಹೇಳಿ ಅದು ವಾಸಿಯಾಗಲು ಆಯುರ್ವೇದದಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳೋಣ ಅಂದ್ಕೊಂಡು ಬಾಲನ್ ಊಟ ಮಾಡ್ತಿದ್ರೆ ತಾನು ನಿಧಾನವಾಗಿ ತಿಂತ ಬಾಲನ್ ಕಡೆ ನೋಡ್ತಾ ಇದ್ಲು ವೈಶಾಲಿ.
ಬಾಲಂತಿಂತ ವೈಶಾಲಿಯನ್ನು ಗಮನಿಸಿ ನನ್ನ ಜೊತೆ ಏನಾದರೂ ಮಾತಾಡಬೇಕಾ ಅಂತ ಕೇಳ್ದ. ತನ್ನ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಶರ್ಮಿಳಾ ಬಂದಳು. ಶರ್ಮಿಳಾಳನ್ನು ನೋಡಿ ಸೈಲೆಂಟ್ ಆದ್ಲು ವೈಶು. ಏನು ಇಬ್ಬರೇ ಊಟ ಮಾಡ್ತಿದ್ದೀರಾ, ಆ ಹುಡುಗಿ ತಿಂತಿಲ್ವೇ ಅಂತ ಕೇಳಿದ್ಲು. ಅವಳಿಗೆ ಹಸಿವಿಲ್ವಂತೆ ಆಂಟಿ, ಆಮೇಲೆ ತಿಂತೀನಿ ಅಂದ್ಲು. ಶರ್ಮಿಳಾ ಕೂತ್ಕೊಂಡು ರಂಗಮ್ಮ ಅಂತ ಕರೆದ್ಲು. ಅಮ್ಮವ್ರೆ ಅನ್ನುತ್ತಾ ಬಂದ್ಲು. ಪ್ರತಾಪ್ಗೆ ಊಟ ಬಡಿಸಿದ್ಯಾ ಅಂತ ಕೇಳಿದ್ಲು. ಈಗಷ್ಟೇ ಬಡಿಸ್ಬಂದೆ ಅಮ್ಮವ್ರೆ, ತಿಂದು ಈಗ ಮಲಗಿದ್ದಾರೆ. ಹೌದಾ, ಸರಿ ನನಗೆ ಬಡಿಸು ಅಂದ್ಲು ಶರ್ಮಿಳಾ. ರಂಗಮ್ಮ ಶರ್ಮಿಳಾಗೆ ಊಟ ಬಡಿಸ್ತಿದ್ರೆ ವೈಶಾಲಿ ಏನೂ ಹೇಳಲು ಹೋಗಿ ಶರ್ಮಿಳಾ ಬರ್ತಾ ಇದ್ದಂತೆ ನಿಲ್ಲಿಸೋದನ್ನು ನೋಡಿ ಬಾಲನ್ ಇವಳು ಏನೋ ನನ್ನ ಜೊತೆ ಹೇಳಬೇಕು ಅಂತ ಅನ್ಕೋತಿದ್ದಾಳೆ, ಏನಾಗಿರಬಹುದು ಅಂತ ಯೋಚಿಸ್ತಿರುವಾಗ ಏನು ಬಾಲನ್ ಏನೂ ಮಾತಾಡ್ತಿಲ್ಲ ಅಂತ ಕೇಳಿದ್ಲು. ಏನೂ ಇಲ್ಲ, ಆದರೆ ಆರ್ಯನವರು ಕಾಣಿಸ್ತಿಲ್ಲ, ಮನೆಗೆ ಬರಲಿಲ್ವಾ, ಆ ಜಾಹ್ನವಿಗೆ ಈಗ ಹೇಗಿದೆ ಅಂತ ಕೇಳ್ದ ಬಾಲನ್. ಹಾಸ್ಪಿಟಲಿಂದ ಅವ್ರ ಮನೆಗೆ ಹೋಗಿ 4 ದಿನ ಇದ್ದು ಬರ್ತೀನಿ ಅಂದರು. ನಾನು ಸರಿ ಅಂದೆ. ಮನೆಗೆ ಹೋಗಿರ್ತಾರೆ ಬಾಲನ್ ಅಂದ್ಲು. ಆರ್ಯ ನಿಮ್ಮನ್ನು ಚೆನ್ನಾಗಿ ನಂಬಿಸಿದ್ದಾನೆ ಆಂಟಿ ಅಂತ ನಕ್ಲು ವೈಶಾಲಿ. ನಂಬಿಸೋದೇನು ವೈಶಾಲಿ, ಅವರು ಜಾಹ್ನವಿ ಅವ್ರ ಮನೆಗೆ ತಾನೇ ಹೋಗಿದ್ದು ಅಂದ್ಲು. ಅವರು ಅಲ್ಲಿಲ್ಲ ಆಂಟಿ, ನಾನು ಅಲ್ಲಿಗೆ ಹೋಗಿ ಬಂದೆ, ಬೀಗ ಹಾಕಿದೆ ಅಂದ್ಲು. ಊಟ ಮಾಡ್ತಾ ಇದ್ದ ಶರ್ಮಿಳಾ ತಲೆ ಎತ್ತಿ, ನೀನು ಹೇಳ್ತಾ ಇರೋದು ಏನು ವೈಶಾಲಿ, ಅವರು ಅಲ್ಲಿಲ್ವೇ ಅಂತ ಕೇಳಿದ್ಲು. ಇಲ್ಲ ಆಂಟಿ, ನಿಮಗೆ ಹೇಳೋಣ ಅಂದರೆ ಕಿರಿಕಿರಿ ಮಾಡ್ಕೊಳ್ತೀರಾ ಅಂತ ಹೇಳಲಿಲ್ಲ, ಅವರು ಅಲ್ಲಿಲ್ಲ ಅಂದ್ಲು. ಶರ್ಮಿಳಾಗೆ ವೈಶಾಲಿ ಮುಂದೆ ಅವಮಾನ ಆದಂತೆ ಅನಿಸಿ ಆರಿ ನನ್ನ ಜೊತೆ ಯಾಕೆ ಸುಳ್ಳು ಹೇಳ್ದ ಅಂತ ಯೋಚಿಸ್ತಾ ಅನ್ನ ಕೂಡ ತಿನ್ನಲು ಮನಸ್ಸಿಲ್ದೆ ಎದ್ದು ಕೈ ತೊಳ್ಕೊಂಡು ಹೋದ್ಲು. ಇವರು ಕೂಡ ಎದ್ದು ಹೋಗಿ ಹಾಲ್ನಲ್ಲಿ ಕೂತರು. ನನ್ನ ಜೊತೆ ಜಾಹ್ನವಿ ಮನೆಗೆ ಹೋಗ್ತೀನಿ ಅಂದ, ಹಾಸ್ಪಿಟಲಿಂದ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ನೀವು ಹೋದಾಗ ಬಂದಿರಲ್ಲ ಬಿಡು ಅಂದ್ಲು ಶರ್ಮಿಳಾ. ಅದೇನೂ ಇಲ್ಲ ಆಂಟಿ, ಹಾಸ್ಪಿಟಲಿಂದ ಯಾವಾಗಲೂ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಜ್ಯೋತಿ ಫೋನ್ ಮಾಡಿ ಜಾಹ್ನವಿನ ನೋಡಲು ಬರ್ತೀನಿ ಅಂದರೆ ನಾವು ತುಂಬ ದೂರದಲ್ಲಿದ್ದೀವಿ, ನೀವು ಬರಲು ಆಗಲ್ಲ, ಬೇಡ ಬಿಡು ಅಂದ್ರಂತೆ ಆಂಟಿ ಅಂದ್ಲು. ತುಂಬ ದೂರದಲ್ಲಿದ್ದಾರಾ, ತುಂಬ ದೂರದಲ್ಲಿದ್ದಾರೆ, ಶಿವಾನಿ ಹೇಗೆ ಹೋದ್ಲು ಅಂದ್ಲು. ಏನೋ ಆಂಟಿ, ಫೋನಲ್ಲಿ ಆರ್ಯ ಹೇಳಿದ್ದನ್ನೇ ನಿಮಗೆ ಹೇಳಿದೆ ಅಂದ್ಲು. ಎಲ್ಲಿದ್ದಾರೋ ನಾನು ಫೋನ್ ಮಾಡಿ ಕೇಳ್ತೀನಿ ಅಂತ ಆರ್ಯನ್ಗೆ ಕಾಲ್ ಮಾಡಿದ್ಲು. ಜಾಹ್ನವಿ ನಿದ್ರೆ ಹೋದ ನಂತರ ಜಾಹ್ನವಿಗೆ ಫೋನ್ ರಿಂಗ್ ಆದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಫೋನನ್ನು ಸೈಲೆಂಟ್ ಇಟ್ಟು ಜಾಹ್ನವಿನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡ್ತಾ ಆರ್ಯನ್ ಕೂಡ ನಿದ್ರಿಸ್ದ. ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಶರ್ಮಿಳಾ ಅವರು ಫೋನ್ ಮಾಡಿದರೂ ಕೇಳಿಸ್ಲಿಲ್ಲ. ಆರ್ಯನ್ಗೆ ಯಾವ ಕಾಲ್ ಮಾಡಿದರೂ ಎತ್ತಲ್ಲ ಅಂತ ಕೋಪದಲ್ಲಿದ್ದಾಳೆ ಶರ್ಮಿಳಾ. ಇತ್ತ ವೈಶಾಲಿ ಪಕ್ಕದಲ್ಲೇ ಇದ್ದು ಏನಾಯ್ತು ಆಂಟಿ, ಫೋನ್ ತೆಗಿತಿಲ್ವಾ ಅಂತ ಕೇಳಿದ್ಲು. ಊಟದ ಟೈಮ್ ಅಲ್ವಾ, ಎಲ್ಲೋ ಇರ್ತಾರೆ, ನಾನು ಆಮೇಲೆ ಕಾಲ್ ಮಾಡಿ ಕೇಳ್ತೀನಿ ಬಿಡು ಅಂದ್ಲು. ಸರಿ, ನೀವು ಕೇಳುವಾಗ ನಮಗೂ ಸ್ವಲ್ಪ ಹೇಳಿ ಎಲ್ಲಿದ್ದಾರೆ ಅಂತ ಆಂಟಿ ಅಂದ್ಲು ವೈಶಾಲಿ. ಹಾಗೆ ಆಗಲಿ ಅಂತ ಬಾಲನ್ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಬಾಲನ್ ಜೊತೆ ರೂಮ್ಗೆ ಹೋದ್ಲು. ಶರ್ಮಿಳಾ ಹಾಗೆ ಬಾಲನೆಂದು ಅಷ್ಟು ಆಪ್ತವಾಗಿ ಕರೆಯೋದನ್ನು ಜ್ಯೋತಿ ನೋಡಿ ಅವರಿಗೆ ಆಂಟಿ ಮೊದಲೇ ಪರಿಚಯನಾ ಏನು, ಹಾಗೆ ಹೆಸರು ಹಿಡಿದು ಕರೀತಾ ಇದ್ದಾರೆ ಅಂತ ಕೇಳಿದ್ಲು ಜ್ಯೋತಿ. ಆರ್ಯನ್ ತಿಳಿಯದೆ ಮೊದಲೇ ಕೋಪದಲ್ಲಿದ್ದ ವೈಶಾಲಿ, ನಿನಗೆ ಯಾಕೆ, ಬಾಯಿ ಮುಚ್ಕೊಂಡು ನಡಿ ರೂಮ್ಗೆ ಅಂದ್ಲು. ನೀನು ತಿಂದರೆ ಸಾಕಾ, ನಾನು ತಿನ್ನಬಾರ್ದಾ ಅಂತ ಕೇಳಿದ್ಲು. ಹಾಗಾದರೆ ತಿಂದ್ಬಿಡ್ಬಾ ಅಂತ ಜ್ಯೋತಿ ಕೈಯಿಂದ ಫೋನ್ ಕಸ್ಕೊಂಡು, ಫೋನ್ ಯಾಕೆ ಕಸ್ಕೊಂಡೆ ಅಂತ ಕೋಪದಿಂದ ಕೇಳಿದ್ಲು. ತಿನ್ನುವಾಗ ಫೋನ್ ಯಾಕೆ, ತಿಂದ್ಬಿಡ್ಬಾ ಅಂತ ಹೇಳಿ ರೂಮ್ಗೆ ಹೋಗಿ ಫೋನ್ನ ಆಫ್ ಮಾಡಿ ಇಟ್ಲು. ಕಳ್ಳಿ ಮುಗ್ದವಳು ಇಂದಿನಿಂದ ಫೋನ್ ನೋಡ್ತಾ ಇದ್ದರೆ ಸಾಕು ನನ್ನ ಕಡೆ ಸೀರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಈಗ ಇದ್ರ ಬಗ್ಗೆ ಆರ್ಯನ್ಗೆ ಹೇಗಾದರೂ ಮೆಸೇಜ್ ಹಾಕೋಣ ಅಂದ್ಕೊಂಡ್ರೆ ಫೋನ್ ಬೇರೆ ಕಸ್ಕೊಂಡು ಹೋಗ್ಬಿಡ್ಲು. ಇದರ ಬಗ್ಗೆ ಆರ್ಯನ್ಗೆ ತಿಳಿಯೋದು ಹೇಗೆ ಅಂತ ಯೋಚಿಸ್ತಾ ಊಟ ಮಾಡಿ ರೂಮ್ಗೆ ಹೋದ್ಲು ಜ್ಯೋತಿ. ಈವ್ನಿಂಗ್ ಎಲ್ಲರೂ ಕೂಡ ಔಟ್ ಹೌಸ್ನಲ್ಲಿ ರೆಡಿಯಾಗಿ ಮಾವಿನ ತೋಟದ ಹತ್ರ ಹೋಗೋಣ ಅಂತ ಹೊರಟರು. ಆರ್ಯನ್ ಜಾಹ್ನವಿಗೆ ರೆಸ್ಟ್ ತಗೋ ಅಂತ ಹೇಳಿದರೆ ಕೇಳದೆ ಆರ್ಯನನ್ನು ಗೋಗರ್ದು ಬೇಡ್ಕೊಂಡು ಕಾಡಿ ಬೇಡಿ ಜಾಹ್ನವಿ ಕೂಡ ಅವ್ರ ಜೊತೆ ತೋಟಕ್ಕೆ ಹೊರಟಳು. ಮನೋಜ್, ಶಿವಾನಿ, ಅವನಿ, ಶ್ರೀಜಾ, ವೇದಾಂತ್ ನಡೀತಾ ಮಾತಾಡ್ಕೊಳ್ತಾ ಹೋಗ್ತಿದ್ರೆ ಆರ್ಯನ್ ಮತ್ತು ಜಾಹ್ನವಿ ನಿಧಾನವಾಗಿ ಹಿಂದೆ ನಡೀತಾ ಇದ್ರು.
ಕ್ರಿಶ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಲು ಅವನಿ. ನಮ್ಮ ಹುಡುಗಿಗೆ ಕೃಷ್ಣ ತುಂಬ ನೆನಪು ಮಾಡ್ಕೊಳ್ತಿರೋ ಹಾಗಿದೆ ಅಲ್ವಾ ಅಂತ ಆರ್ಯನ್ ಜಾಹ್ನವಿಗೆ ವಿಶ್ರಾಂತಿ ತಗೋ ಅಂತ ಹೇಳಿದ್ರು ಕೇಳದೆ ಆರ್ಯನ್ನ ಬಲವಂತ ಮಾಡಿ ಬೇಡ್ಕೊಂಡು ಜಾಹ್ನವಿ ಕೂಡ ಹೊರಟಿದ್ರಿಂದ ಜಾಹ್ನವಿ ನೀನು ಮನೆಯಲ್ಲೇ ವಿಶ್ರಾಂತಿ ತಗೊಳ್ಬೇಕಿತ್ತು ಅಲ್ವಾ ಅಂದ ಮನೋಜ್. ನನಗೆ ಆರಾಮಾಗಿ ಇದೆ ಅಣ್ಣ, ನೀನು ಹೀಗೆ ಅಡ್ಡಾಡಿದರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಬಂದೆ. ಜಾಹ್ನವಿ ಏನಾದರೂ ಸುಸ್ತು ಅನಿಸಿದರೆ ಹೇಳು, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ ಆರ್ಯನ್. ಅದಕ್ಕೆ ನಕ್ಲು ಶಿವಾನಿ. ಆಫೀಸ್ಗೆ ನಮ್ಮಲ್ಲಿ ಯಾರೂ ಹೋಗಲಿಲ್ಲ ಅಲ್ವಾ, ಕೃಷ್ಣನ ನೋಡ್ಕೊಳ್ತೀನಿ ಅಂತ ಹೋದ್ನಲ್ವಾ, ಕೆಲಸ ಮುಗಿದ ತಕ್ಷಣ ರಾತ್ರಿಗೆ ಬರ್ತಾನೆ ಬಿಡು ಅಂದು. ಆರ್ಯನ್ ಸಡನ್ನಾಗಿ 2 ದಿನ ಇಲ್ಲೇ ಇದ್ದು ಹೋಗೋಣ ಅಂತ ಮೆಸೇಜ್ ಮಾಡಿದ ತಕ್ಷಣ ಕ್ರಿಷ್ಗೆ ಆಫೀಸ್ ನೋಡ್ಕೊಳ್ಳೋಕೆ ಹೇಳಿ ನಾವು ಹೀಗೆ ಬಂದ್ವು, ರಾತ್ರಿಗೆ ಇಲ್ಲಿಗೆ ಬರ್ತೀನಿ ಅಂದಿದ್ದಾನೆ ಮನೋಜ್ ಅಂತ ಹೇಳ್ದ. ಮಾವಿನ ತೋಟ ಬಂದ ತಕ್ಷಣ ಅವನಿ ಹಾಗೂ ಉಳಿದವರು ಸಂತೋಷದಿಂದ ಒಳಗಡೆ ಹೋದರು. ಕತ್ಲಾಗೋವರೆಗೂ ತೋಟದಲ್ಲೇ ಎಲ್ಲ ಕಡೆ ಸಣ್ಣ ಮಕ್ಕಳ ತರಹ ಆಟ ಆಡಿದರು. ಶಿವಾನಿ ಅವನಿಯಂತೂ ಮರಗಳನ್ನು ಕೂಡ ಹತ್ತಿದ್ರು. ಜಾಹ್ನವಿಗೆ ಒಂದು ಕಡೆ ಕೂತ್ಕೋ ಅಂತ ಹೇಳಿದ್ರು, ಕೇಳದೆ ಅವಳು ಅವ್ರ ಜೊತೆಯಲ್ಲೇ ಅಡ್ಡಾಡಿದ್ಲು ಇಡೀ ತೋಟವನ್ನು. ಕತ್ಲಾಗ್ತಾ ಬಂದಾಗ ತೋಟದ ಕಾವಲ್ಗಾರ ಬಂದು, ಸ್ವಾಮಿ ಕತ್ಲಾಗ್ತಿದೆ ಅಲ್ವಾ, ಹಾವುಗಳು ಬಂದು ಓಡಾಡಿರ್ತವೆ ಇಲ್ಲಿ, ನೀವು ಇಲ್ಲಿ ಇರೋದು ಅಪಾಯ, ಈಗ ಹೊರಡಿ ಅಂದ. ತೋಟದ ಕಾವಲುಗಾರ ಹಾಗೆ ಹೇಳಿದ ತಕ್ಷಣ ಅಮ್ಮ ಹಾವ ಅಂತ 4 ಜನ ಬಂದು ಆರಿನ ಹೊರ ಹತ್ರ ನಿಂತ್ಕೊಂಡ್ರು. ಹೌದು ದೊಡ್ಡಮ್ಮ ಅವರೇ, ಕತ್ಲಾದರೆ ಹಾವುಗಳು ಮರದ ಕೆಳಗೆ ಬರ್ತವೆ ಅಂದ. ಆ ವಿಷಯನ ಈಗ ಹೇಳೋದು ತಾತ, ಇಷ್ಟೊತ್ತಿಗೆ ಮುಂಚೆನೇ ಹೇಳಿದರೆ ನಾವು ಈಗ ತೋಟ ದಾಟಿ ಹೊರಗಡೆ ಹೋಗ್ತಿದ್ವಿ ಅಲ್ವಾ ಅಂದ್ಲು ಶಿವಾನಿ. ನೀವು ಹೊರಟೋದ್ರಿ ಅಂದ್ಕೊಂಡೆ ಅಮ್ಮ, ನಿಮ್ಮ ಧ್ವನಿ ಕೇಳಿನೇ ನೀವು ಎಲ್ಲೇ ಇದ್ದೀರಾ ಅಂತ ಬಂದೆ. ಈಗ ಈ ಕೋಲ್ನ ಹಿಡ್ಕೊಂಡು ಸದ್ದು ಮಾಡ್ಕೊಳ್ತಾ ಹೋಗಿ ಅಂತ ಹೇಳಿ ಹೊರಟೋದ ವಾಚ್ಮ್ಯಾನ್. ಅಣ್ಣ ನಾವು ಅದರಲ್ಲೂ ತೋಟದ ಮಧ್ಯದಲ್ಲಿದ್ದೀವಿ, ತುಂಬ ಭಯ ಆಗ್ತಿದೆ ಕಣೋ ಅಂದ್ಲು ಶಿವಾನಿ. ಶಿವಾನಿ ನೀನು ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಡ, ಇನ್ನೂ ಬೆಳಕಿದೆ ಅಲ್ವಾ, ಬೇಗ ಹೋಗೋಣ ಅಂತ ನಡೀತಾ ಇದ್ರು. ಮುಂದೆ ಮನೋಜ್ ಅವರು ಶಿವಾನಿಯವರನ್ನ ಕರ್ಕೊಂಡು ಹೋಗ್ತಿದ್ರೆ ಹಿಂದೆ ಜಾಹ್ನವಿಯನ್ನು ಹಿಡ್ಕೊಂಡು ಆರ್ಯನ್ ನಿಧಾನವಾಗಿ ನಡೀತಾ ಇದ್ದ. ಜಾಹ್ನವಿ ಹಾಗೆ ತಿರುಗಿ ತಿರುಗಿ ತುಂಬ ಸುಸ್ತಾಗ್ಬಿಟ್ಟಿತ್ತು. ಜಾಹ್ನವಿ ಮುಖ ನೋಡಿದ ತಕ್ಷಣ ಆರ್ಯನ್ಗೆ ಅರ್ಥ ಆಯಿತು. ವೇದಾಂತ್ ಅವ್ರ ಜೊತೆ ನೀವು ಅವರನ್ನು ಕರ್ಕೊಂಡು ಹೋಗಿ, ನಾನು ಅವಳನ್ನು ಕರ್ಕೊಂಡು ನಿಧಾನಕ್ಕೆ ಬರ್ತೀನಿ ಅಂದ. ಯಾಕಣ್ಣ, ನಾವು ಕೂಡ ನಿಮ್ಮ ಜೊತೆನೇ ನಿಧಾನವಾಗಿ ಬರ್ತೀವಿ ಬಿಡು ಅಂದ್ಲು. ನೀವು ಹೊರಡಿ, ನಿಮ್ಮ ಹಿಂದೆನೇ ಬರ್ತೀವಿ ಅಲ್ವಾ ಅಂದ ಆರ್ಯ. ಸರಿ ಅಂತ ಅವರು ತಾವು ಮುಂದೆ ಹೋದರು. ಜಾಹ್ನವಿ ನಡೀತಾ ಇಲ್ಲ, ನನ್ನ ಎತ್ಕೊ ಅಂತೀಯಾ ಅಂತ ಕೇಳ್ದ. ಬೇಡ ಆರ್ಯನವ್ರೆ, ನಾನು ನಡ್ಕೊಳ್ತಾ ಬರ್ತೀನಿ ಅಂತ ಸುಸ್ತಾಗಿ ಹೇಳಿದ್ಲು. ರೂಮ್ನಲ್ಲೇ ಇದ್ದು ವಿಶ್ರಾಂತಿ ತಗೋ ಅಂದರೆ ಹೇಳ್ದೆ ಮಾತು ಕೇಳದೆ ಬಂದೆ, ಈಗ ನೋಡು ಎಷ್ಟು ಸುಸ್ತಾಗಿದೆಯಾ ಅಂತ. ಈ ಸುಸ್ತು ಏನೂ ಇರಲ್ಲ ಆರ್ಯ ಅವರೇ, ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಹೊರಟು ಹೋಗಿಬಿಡುತ್ತೆ. ಆದರೆ ನಿಮ್ಮ ಜೊತೆ ಹೀಗೆ ಕಳೆದ ಈ ಸಮಯ ಮತ್ತೆ ಸಿಗಲ್ಲ ಅಲ್ವಾ ಆರ್ಯ ಅವರೇ ಅಂತ ನಗ್ತಾ ಹೇಳಿದ್ಲು. ಏನು ನನ್ನ ಜೊತೆ ನಡೆಯೋದು ಅಷ್ಟೊಂದು ಇಷ್ಟನಾ, ಅಷ್ಟೊಂದು ಸಂತೋಷ ತರುತ್ತಾ ಅಂತ ಕೇಳ್ದ ಆರ್ಯ. ಮತ್ತೆ ಇರಲ್ವಾ, ಇಷ್ಟೊಂದು ಸಮಯ ಯಾವತ್ತಾದರೂ ನನಗೆ ಕಳೆದಿದ್ದೀರಾ ಹೇಳಿ, ನಿಮ್ಮನ್ನು ನನಗೆ ಹತ್ತಿರ ಮಾಡೋಕ್ಕೆ ನನಗೆ ಹಾಗೆ ಆಯ್ತೇನೋ ಅಂದ್ಲು. ನನಗೆ ಹಾಗೆ ಆಗದೇ ಇದ್ದಿದ್ರೆ ನೀವು ಆಫೀಸ್ನಲ್ಲಿ, ನಾನು ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇರಬೇಕಿತ್ತು, ಇಷ್ಟೊಂದು ಸಂತೋಷ ಇರ್ತಾಯಿತ್ತಾ ಆರ್ಯ ಅವರೇ ಹೇಳಿ ಅಂದ್ಲು. ನಾನು ತಲೆ ತಿರುಗಿ ಬಿದ್ದು ಆಸ್ಪತ್ರೆಗೆ ಹೋಗಿದ್ದೆ ಒಳ್ಳೆಯದಾಯಿತು. ಜಾಹ್ನವಿ ಏನು ಆ ಮಾತುಗಳು, ಇನ್ನೊಮ್ಮೆ ಹಾಗೆಲ್ಲ ಅನ್ಬೇಡ ಅಂದ ಆರ್ಯ. ಆಯಿತು ಓಕೆ ಇನ್ನೊಂದು ಸಲ ಅನ್ನಲ್ಲ ಅಂತ ನಡೀತಾ ಇದ್ದರೆ ಕಾಲಿನ ಮೇಲೆ ಏನೋ ಮೆತ್ತಗೆ ಹೋದ ಹಾಗೆ ಅನಿಸಿ ಆರ್ಯನವರೇ ಅಂತ ಭಯದಿಂದ ಆರ್ಯನನ್ನ ಗಟ್ಟಿಯಾಗಿ ಅಪ್ಕೊಂಡು ಆರ್ಯನ್ ಕಾಲಿನ ಮೇಲೆ ನಿಂತ್ಕೊಂಡ್ಳು ಜಾಹ್ನವಿ. ಆರ್ಯನ್ ಜಾಹ್ನವಿಯನ್ನು ಹಿಡ್ಕೊಂಡು ಏನಾಯಿತು ಜಾಹ್ನವಿ, ಯಾಕೆ ಹೀಗೆ ಕಿರ್ಚ್ಕೊಂಡೆ ಅಂತ ಕೇಳ್ದ. ಆರ್ಯನವರೇ, ನನ್ನ ಕಾಲಿನ ಮೇಲೆ ಏನೋ ಹರ್ಕೊಂಡು ಹೋಯಿತು, ನನಗೆ ಭಯ ಆಗ್ತಿದೆ ಅಂತ ಆರ್ಯನ್ ಕಾಲಿನ ಮೇಲೆ ನಿಂತ್ಕೊಂಡ್ಳು. ಹೌದಾ, ಇರು ನೋಡೋಣ ಅಂತ ಫೋನ್ನಲ್ಲಿ ಲೈಟ್ ಹಾಕಿ ನೋಡ್ದ. 6 ಅಡಿ ಇರುವ ಹಾವು ಹರ್ಕೊಂಡು ಹೋಗ್ತಾ ಇದೆ. ಅದನ್ನು ನೋಡಿದ ತಕ್ಷಣ ಭಯದಿಂದ ಆರ್ಯನ್ ಗಟ್ಟಿಯಾಗಿ ಹಿಡ್ಕೊಂಡು ಕಿರ್ಚೋಕೆ ಹೋದ್ಲು. ಆರ್ಯನ್ ಕಿರ್ಚಬೇಡ ಅಂತ ಬಾಯಿ ಮುಚ್ಚಿದ. ಜಾಹ್ನವಿಗೆ ಅದನ್ನು ನೋಡ್ತಾ ಇದ್ರೆ ಭಯದಿಂದ ಮೈಯೆಲ್ಲ ಬೆವ್ದು ಹೋಗಿತ್ತು. ಆರ್ಯನವರೇ
ಏನು ಇನ್ನೂ ಹಾಗೆ ನಿಂತಿದ್ದೀರಾ, ಹೋಗೋಣ ಬನ್ನಿ ಅಂದ್ಲು. ಆರ್ಯನ್ ಫೋನಲ್ಲಿ ಲೈಟ್ ಆಫ್ ಮಾಡೋಣ ಅಂತ ಆಫ್ ಮಾಡಿದರೆ ಇನ್ನೊಂದು ಹಾವು ಕಾಣಿಸ್ತು. ಜಾಹ್ನವಿ ಅಂತೂ ಗಟ್ಟಿಯಾಗಿ ಕಣ್ಮುಚ್ಕೊಂಡು ಆರ್ಯನ್ ಹೆಗಲ ಮೇಲೆ ತಲೆ ಇಟ್ಕೊಂಡ್ಳು. ಆರ್ಯನ್ಗೂ ಕೂಡ ಸ್ವಲ್ಪ ಭಯ ಆಯಿತು. ಅಲುಗಾಡಿದರೆ ಎಲ್ಲೇ ಸದ್ದಾಗಿ ಅವು ನಮ್ಮ ಹತ್ರ ಬಂದುಬಿಡ್ತಾವೋ ಅನ್ನೋ ಭಯದಿಂದ ಹಾಗೆ ನಿಂತ್ಕೊಂಡಿದ್ರು. ಎರಡು ಹಾವುಗಳು ಜೊತೆಯಾಗಿ ಇರೋದನ್ನು ನೋಡಿ ಆರ್ಯನ್ಗೆ ಅವು ಜೋಡಿ ಹಾವುಗಳು ಅಂತ ಅರ್ಥವಾಗಿ, ಜಾಹ್ನವಿ ಖಂಡಿತ ಭಯ ಪಡೋದು ಬೇಡ, ಅವು ನಮ್ಮನ್ನು ಏನೂ ಮಾಡಲ್ಲ ನೋಡು ಅಂದ. ಅವು ಎರಡು ಜೊತೆಯಾಗಿ ಹೆಣೆದುಕೊಂಡಿರೋದನ್ನು ಜಾಹ್ನವಿ ಕೂಡ ನೋಡಿದ್ಲು. ಅದಕ್ಕೆ ಜಾಹ್ನವಿ ಮನೆಯಲ್ಲೇ ಇರು ಅಂತ ಹೇಳಿದ್ರೆ ಕೇಳದೆ ಬಂದು, ನೋಡಿದ್ಯಾ ನಿಮ್ಮ ಜೊತೆ ಆಟವಾಡಿದ್ಲು ಅಂದ. ಈಗ ಏನೂ ಆಗಲ್ಲ ಬಿಡು, ಆರ್ಯನ್ ಕರ್ಕೊಂಡು ಬರ್ತಾನೆ ಅಂತ ಅಲ್ಲೇ ಕೂತ್ಕೊಂಡು, ಅರೆ ತೋಟದ ಕಾವಲುಗಾರ ಹಾವುಗಳು ಓಡಾಡ್ತವೆ ಅಂತ ಹೇಳಿದರು, ನೀನೇನು ಇಲ್ಲೇ ಕೂತಿದೀಯಾ, ಏಳು ಹಾಗೆ ಪಕ್ಕಕ್ಕೆ ಹೋಗೋಣ ಅಂತ ಹೇಳ್ದ. ಹಾವುಗಳು ಬರೋದು ಇಲ್ಲಿಗಲ್ಲ ಬಿಡು, ಕೋಟೆ ಒಳಗೆ, ಏನೂ ಆಗಲ್ಲ ಕೂತ್ಕೋ ಅಂದ ವೇದಾಂತ್. ನೀನು ಖಂಡಿತ ಹೇಳೋದನ್ನು ಕೇಳಲ್ಲ ಅಲ್ವಾ ಅಂದನು ಮನೋಜ್. ಬಾವಾ, ಮನೋಜ್ ಅವರು ಹೇಳ್ತಿದ್ದಾರೆ ಅಲ್ವಾ, ಕೇಳಬಹುದು ಅಲ್ವಾ ಅಂದ್ಲು ಶ್ರೀಜಾ. ನನಗಂತೂ ಏನೂ ಭಯ ಇಲ್ಲಪ್ಪ, ನಿಮಗೆ ಭಯ ಆದರೆ ನೀವು ಹೋಗಿ ದೂರ ಕೂತ್ಕೊಳ್ಳಿ ಅಂದ ವೇದಾಂತ್. ವೇದಾಂತ್, ಇಲ್ಲಿ ಹುಲ್ಲು ತುಂಬ ದಟ್ಟವಾಗಿ ಬೆಳೆದಿದೆ, ಹಾವುಗಳು ಬರೋ ಅಪಾಯ ಖಂಡಿತ ಇದೆ, ನನ್ನ ಮಾತು ಕೇಳಿ ಹಾಗೆ ಎದ್ದು ನಿಲ್ಲೋಣ ಅಂದ ಮನೋಜ್. ಮನೋಜ್ ಹೇಳಿದ ತಕ್ಷಣ ವೇದಾಂತ್ ಏನೋ ಹೇಳೋಕ್ಕೆ ಹೋಗಿ ತನ್ನ ಹಿಂದೆ ಏನೋ ಬುಸ್ ಬುಸ್ ಅಂತ ಶಬ್ದ ಬರೋ ಅಷ್ಟರಲ್ಲಿ ವೇದಾಂತ್ಗೆ ಅನುಮಾನ ಬಂದು ನಿಧಾನವಾಗಿ ಮುಂದಕ್ಕೆ ಜರುಗಿ ಮೇಲೆದ್ದು, ಮನೋಜ್ ಇಲ್ಲಿ ಹಾವು ಇದ್ದಾಗಿದೆ, ನಿಧಾನವಾಗಿ ಇಲ್ಲಿಂದ ಹೊರಡಿ ಅಂದ. ಶಿವಾನಿ ವೇದಾಂತ್ ಹಾಗೆ ನಿಧಾನವಾಗಿ ಹೇಳೋದನ್ನು ನೋಡಿ ಅನುಮಾನ ಬಂದು ಫೋನ್ ಲೈಟ್ನ ಹಾಕಿದ್ಲು. ಶಿವಾನಿ ಏನು ಮಾಡ್ತಿದ್ದೀಯಾ ಅಂತ ಮನೋಜ್ ಕೇಳೋ ಅಷ್ಟರಲ್ಲಿ ಅವರ ಎದುರುಗಡೆ ಹಾವು ಹೆಡೆಬಿಚ್ಚಿ ನಿಂತಿತ್ತು. ಅದನ್ನು ನೋಡಿದ ತಕ್ಷಣ ಯಾರ ಬಾಯಿಂದಲೂ ಮಾತೇ ಬರಲಿಲ್ಲ. ಅವನಿ, ಶ್ರೀಜಾ, ಶಿವಾನಿ ಕೈ ಹಿಡ್ಕೊಂಡು ಹಾಗೆ ನೋಡ್ತಾ ನಿಂತುಬಿಟ್ರು. ಈ ಕತೆ ಮುಂದುವರಿಯೋದು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.